ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬುಧವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಭದ್ರಾ ಕೂತಿರ್ತಾನೆ, ಅಲ್ಲಿಗೆ ಬರ್ತಾರೆ. ಅದು ಭದ್ರಾ ಅಂತಾರೆ. ಆಗ ಅವನು, ನೀವು ನನ್ನ ಹತ್ರ ಏನೋ ಮಾತಾಡಬೇಕು, ಅದಕ್ಕೆ ಬಂದಿದ್ದೀರಾ ಅಲ್ವಾ? ನನಗೆ ಯಾರ ಹತ್ರನೂ ಏನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನು ಒಬ್ಬನೇ ಇರಬೇಕು, ನನ್ನನ್ನು ಬಿಟ್ಟು ದೂರ ಹೊಂಟೋಗ್ಬಿಡಿ ಅಂತ ಹೇಳ್ತಾನೆ. ಆಗ ಅವಳು, ಆಯ್ತಪ್ಪ ಹೋಗ್ತೀವಿ, ಆದರೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಕಣಪ್ಪ ಅಂತಾರೆ. ಆಗ ಅವನು, ಯಾರ ವಿಚಾರ ಕೇಳೋಕ್ಕೂ ನನಗೆ ಇಷ್ಟ ಇಲ್ಲ ಅಂತಾನೆ. ಆಗ ವಿನಂತಿ, ಅದು ಮಾವ ಇನ್ಯಾರ ವಿಷಯನೂ ಅಲ್ಲ, ವಿದ್ಯಾ ವಿಷಯನೇ ಮಾತಾಡಬೇಕು. ವಿದ್ಯಾ ಮೈಸೂರಿಗೆ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ, ಅದು ನಿನಗೂ ಗೊತ್ತಲ್ವ ಮಾವ ಅಂತ ಹೇಳ್ತಾಳೆ. ಆಗ ನನಗೆಲ್ಲ ಗೊತ್ತು, ನೀನು ಅದ್ರ ಬಗ್ಗೆ ಮಾತಾಡ್ಕೂಡ್ದು, ನನಗೆ ಕೇಳೋಕ್ಕೆ ಇಷ್ಟನೂ ಇಲ್ಲ, ನೀನು ಮಾತಾಡಲೂಬಾರ್ದು, ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಅವರಮ್ಮ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅಲ್ಲ ಸಂಬಂಧ ಇಲ್ಲ ಅಂದ್ಬಿಟ್ರೆ ಮುಗ್ದೋಯ್ತಪ್ಪ ಭದ್ರಾ, ಈಗ ಅವಳು ನಿನ್ಗೆ ಡಿವೋರ್ಸ್ ಕೊಡೋ ತನಕ ಈ ಮನೆ ಸೊಸೆನೇ, ಈ ಮನೆ ಸೊಸೆ ಅಂದಮೇಲೆ ಅವಳು ಹೆಂಗೆ ಎಲ್ಲಿ ಹೋಗ್ತಾಳೆ, ಏನು ಬರ್ತಾಳೆ, ಏನು ಮಾಡ್ತಾಳೆ ಅಂತೆಲ್ಲ ನಾವು ತಿಳ್ಕೊಂಡಿಲ್ಲ ಅಂತಂದರೆ ಈ ಅಟ್ಟಿಗೆ ಅವಳು ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿಬಿಡ್ತಾಳೆ. ಅವಳು ಮೈಸೂರಿಗೆ ಕಾಲೇಜಿಗೆ ಯಾಕೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದರೆ ನೀನು ಕೋಪ ಮಾಡ್ಕೊಂಡ್ಬಿಡ್ತೀಯ ಅಂತ ಹೇಳ್ತಾಳೆ. ಆಗ ಅವನು, ನನಗೆ ಏನು ಕೇಳೋಕ್ಕೂ ನನಗೆ ಇಷ್ಟ ಇಲ್ಲ, ಯಾರ ಬಗ್ಗೆನೂ ಹೇಳ್ಬೇಡಿ, ಇಲ್ಲಿಂದ ಹೊಂಟೋಗಿ ಅಂತ ಹೇಳ್ತಾನೆ. ಆದರೂ ಕೂಡ ಅವ್ರು ನಿಲ್ಲಿಸೋದೇ ಇಲ್ಲ. ಅಯ್ಯೋ ಮಾವ, ಅವಳು ಮಂಡ್ಯ ಕಾಲೇಜ್ ಬಿಟ್ಟು ಮೈಸೂರು ಕಾಲೇಜ್ಗೆ ಯಾಕೆ ಸೇರ್ಕೊಂಡ್ಳು ಅಂದರೆ ಅವನ ಸ್ನೇಹಿತ ಒಬ್ಬ ಅಲ್ಲಿ ಸೇರ್ಕೊಂಡಿದ್ದಾನಂತೆ, ಸತೀಶ ಅಂತ. ಅವನ ಜೊತೆ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವನ ಜೊತೆ ಚೆನ್ನಾಗಿರಬೇಕು ಅಂದ್ಬಿಟ್ಟು ಅವಳು ಅದೇ ಕಾಲೇಜಿಗೆ ಮೈಸೂರು ಕಾಲೇಜಿಗೆ ಸೇರ್ಕೊಂಡಿರೋದು. ನಾನು ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಒಬ್ಬರನ್ನ ನೇಮಕ ಮಾಡಿದ್ದೀನಿ. ಅವರು ನನಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆ ಸತೀಶ ಅನ್ನೋನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಅವಳಿಗೆ ಫ್ರೆಂಡ್ ಅಂತೆ. ಇಬ್ಬರು ಇವಾಗ ಜೊತೆಯಲ್ಲೇ ಅವಳಲ್ಲಿರೋದಕ್ಕೆ ಅವನಲ್ಲಿ ಕ್ಯಾಂಟೀನ್ ನಡೆಸ್ತಾವನಂತೆ, ಅವ್ನು ಕ್ಯಾಂಟೀನ್ ನಡೆಸ್ತಾ ಇರೋದಕ್ಕೆ ಇವಳು ಅಲ್ಲಿ ಹೋಗಿದ್ದಾಳಂತೆ ಅಂತ ಹೇಳ್ತಾನೆ. ಆಗ ಕೋಪ ಬಂದ್ಬಿಡುತ್ತೆ ಭದ್ರಾಗೆ. ನನಗೇನು ಹೇಳ್ಬೇಡಿ ಅಂತ ಕಿರ್ಚ್ತಾನೆ. ಆಗ ವಿನಂತಿ ಹೇಳ್ತಾ ಇದ್ದಾಳೆ, ಅಯ್ಯೋ ಮಾವ, ಈ ವಿಷಯ ಕೇಳಿ ನಮಗೆ ರಕ್ತ ಕೊತ್ತ ಅಂತ ಕುದೀತಾ ಇದೆ, ಇನ್ನು ನಿಮಗೆ ಕುದಿಯಲ್ವಾ ಮಾವ? ನಾವು ಸುಮ್ಮನೆ ಹೇಳ್ತಾ ಇಲ್ಲ, ನಮ್ಮ ಹತ್ರ ಪ್ರೂಫು ಇದೆ ನೋಡಿ ಅಂದ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ನ ಕಳಿಸ್ತಾರೆ. ಸತೀಶ ಮತ್ತು ವಿದ್ಯಾ ಮಾತಾಡ್ತಿರೋದು. ಸತೀಶ ಅವ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರೋದು, ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಅವಳನ್ನ ಇಷ್ಟಪಡ್ತಾ ಇದ್ದೆ, ಅವಳಿಗೆ ನಾನು ಪ್ರೀತಿ ಹೇಳ್ಕೊಬೇಕು ಅನ್ನೋಷ್ಟೊಳಗೆ ಅವ್ನಿಗೆ ಬೇರೆಯವ್ನ ಜೊತೆ ಮದುವೆ ಆಗೋಯ್ತು ಅಂತೆಲ್ಲ ಹೇಳೋ ವಿಡಿಯೋ ರೆಕಾರ್ಡೆಲ್ಲ ಇವನಿಗೆ ತೋರಿಸ್ತಾರೆ. ಅದನ್ನು ನೋಡಿ ಕೋಪ ಬಂದು ಭದ್ರಾ ಬಿಸಾಕ್ಬಿಟ್ಟು, ನನಗೇನು ಹೇಳ್ಕೂಡ್ದು, ಇಲ್ಲಿಂದ ಹೊಂಟೋಗಿ, ಒಂದು ಮಾತಾಡಿದ್ರು ಸರಿ ಇರಲ್ಲ ಇವಾಗ ಅಂತ ಹೇಳಿ ಕಿರ್ಚ್ಕೊಂಡ್ಬಿಡ್ತಾನೆ. ಆಗ ಇವ್ರು ಸರಿ ಅಂದ್ಬಿಟ್ಟು ವಿನಂತಿ ಮತ್ತು ಸಾವಿತ್ರಿ ಅಲ್ಲಿಂದ ಆಚೆ ಬರ್ತಾರೆ. ಮತ್ತಿಲ್ಲಿ ವಿದ್ಯಾ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಬರ್ತಿದ್ದಂಗೆ ಕ್ವಾಟ್ಲೆ, ಅಯ್ಯೋ ವಿದ್ಯಾಕ ನೀನು ಒಳಗಡೆ ಬರಬೇಡ, ಡೈರೆಕ್ಟಾಗಿ ಇಲ್ಲೇ ನಿಂತ್ಕೊ ಅಂತ ಹೇಳ್ತಾರೆ. ಆಗ ವಿದ್ಯೆ, ಯಾಕೆ ಕ್ವಾಟ್ಲೆ ಅಣ್ಣ ಅಂತ ಕೇಳ್ತಾಳೆ. ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅಯ್ಯೋ ಊರಲ್ಲೆಲ್ಲ ನಿಂದೇ ಸುದ್ದಿ, ವಿದ್ಯಾ ಡಾಕ್ಟ್ರು ಓದಕ್ಕೆ ಹೋಗೋಳೆ, ವಿದ್ಯಾಕ ಡಾಕ್ಟ್ರು ಓದಕ್ಕೆ ಹೋಗೋರೆ ಅಂತ. ಅದು ಎಷ್ಟು ಜನದ ಕಣ್ಣು ಬಿದ್ದಾಯ್ತೋ ಏನೋ, ನಿಂತ್ಕೊಂಡು ನಾನು ಇಲ್ಲೇ ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ರತ್ನಕ್ಕ ಆರತಿ ತೊಗೊಂಬನ್ನಿ ಅಂತ ಹೇಳ್ತಾರೆ. ರತ್ನ ಅವ್ರು ಆರತಿ ತೊಗೊಂಬರ್ತಾರೆ. ಆಗ ಕ್ವಾಟ್ಲೆ ಅವರು ಆರತಿ ತೆಗಿತಾರೆ. ನಾಯಿ ಕಣ್ಣು, ನರಿ ಕಣ್ಣು, ಆದಿ ಕಣ್ಣು, ಬೀದಿ ಕಣ್ಣು, ಮನುಷ್ಯ ಕಣ್ಣು, ಯಾರ ಕಣ್ಣು ನಮ್ಮ ವಿದ್ಯೆ ಅದಕ್ಕೆ ಮೇಲೆ ಬೀಳದೇ ಇರಲಪ್ಪ ಅಂದ್ಬಿಟ್ಟು ಒಳಗಡೆ ಕರ್ಕೊತಾರೆ. ಒಳಗಡೆ ಬಂದ ತಕ್ಷಣ, ಸರು ಅಕ್ಕ ಕಾಲೇಜ್ ಹೆಂಗಿತ್ತು ಅಂತ ಕೇಳ್ತಾಳೆ. ಚೆನ್ನಾಗಿತ್ತು ಸರು ಅಂತಾರೆ. ಅಷ್ಟರಲ್ಲಿ ಅವರಮ್ಮ, ಸರಿ ಅಮ್ಮ ಆಯಿತು ವಿದ್ಯಾ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ತಿನ್ನೋಕೆ ಏನಾದರೂ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವಳಿಗೆ ವಿದ್ಯಾಗೆ ವಾಮಿಟ್ ಬರೋ ಥರ ಫೀಲ್ ಆಗಿಬಿಡುತ್ತೆ. ಆಚೆ ಓಡಿ ಬರ್ತಾಳೆ. ಅವಳಿಂದ ಮನೆಯವರು ಕೂಡ ಎಲ್ಲ ಬರ್ತಾರೆ. ಏನಾಯಿತು ವಿದ್ಯೆ ಯಾಕೆ ಅಂತಾರೆ. ಅಯ್ಯೋ ಒಬ್ಬ ಯಾಕೋ ಹೊಟ್ಟೆ ತೊಳಸ್ದಂಗೆ ಆಗ್ತಾಯಿದೆ, ಅದಕ್ಕೆ ಕಣವ ಅಂತ ಹೇಳ್ತಾಳೆ. ಅಜ್ಜಿ ಹೇಳ್ತಾ ಇದ್ದಾರೆ, ಅಲ್ಲ ಕಣೆ ಮಂತೆ, ಇಂಥ ಸ್ಥಿತಿಲಿ ನೀನು ಇಲ್ಲಿಂದ ಮೈಸೂರು ತನಕ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಇನ್ನು ಹೆಂಗೆ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಅಯ್ಯೋ ಸುಮ್ಮನಿರೋ ಅಜ್ಜಮ್ಮ, ಹಂಗೆಲ್ಲ ಏನೂ ಇಲ್ಲ, ನನಗಿಂತ ಎಷ್ಟೊಂದು ಜನ ಹಿಂಗೆ ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ಕೆಲ್ಸಕ್ಕೆ ಹೋಗಿ ಅವ್ರ ಜೀವನ ಮಾಡ್ತಾ ಇಲ್ವೇ, ಅಂಥದ್ರಲ್ಲಿ ನಮ್ಮದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾಳೆ. ಆಗ ರತ್ನವರು, ಅದು ಹೆಂಗಾರ ಆಗಲಿ ಮಗುಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ಕಣವ ವಿದ್ಯಾ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಿದ್ದಾಳೆ, ನನ್ನ ಮಗುಗೆ ಯಾವ ಹೆಚ್ಚು ಕಮ್ಮಿನೂ ಆಗೋಲ್ಲ, ಅಷ್ಟು ಚೆನ್ನಾಗಿ ನಾನು ಆರೋಗ್ಯವಾಗಿ ನೋಡ್ಕೊತೀನಿ, ಅದು ಸಿಂಹದ ಮರಿ ಥರ ಇರಬೇಕು, ಹಂಗೆ ಸಾಕ್ತೀನವ್ವ ನಾನು, ನೀನು ತಲೆ ಕೆಡ್ಸ್ಕೊಂಬೇಡ, ಯಾರು ಏನು ಹೇಳಿದ್ರು ನಾನು ಮಾತ್ರ ಈ ಡಾಕ್ಟ್ರನ್ನ ಓದೋದನ್ನು ಸ್ಕಿಪ್ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಮತ್ತಿಲ್ಲಿ ಈಶ್ವರಿಗೆ ಮಗ ಕಾಲ್ ಮಾಡಿದ್ದಾನೆ ಶುಭಾಶು. ಅದಕ್ಕೆ ಈಶ್ವರಿ ಬೈತಾ ಇದ್ದಾಳೆ, ಅಲ್ಲ ಕಣ ಮಗ, ನೀನು ಯಾವಾಗಲೂ ದುಡ್ಡು ಅಂದರೆ ನಾನು ಎಲ್ಲಿಂದ ತೊಗೊಂಬಂದು ಕೊಡಲಿ, ದುಡ್ಡು ನಿಮ್ಮ ಅಪ್ಪನ ಹತ್ರ ಇದೆ, ತಡ್ಕೋ ಸ್ವಲ್ಪ ಕೊಡ್ತೀನಿ ದುಡ್ಡನ್ನ ಅಂತ ಹೇಳ್ತಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ಏನಮ್ಮ ನೀನು, ನಾನು ಬರೀ ದುಡ್ಡಿಗೆ ಫೋನ್ ಮಾಡ್ತೀನಿ ಅಂದ್ಕೊಂಡಿದ್ಯಾ, ನಾನು ದುಡ್ಡುಗೆಲ್ಲ ಫೋನ್ ಮಾಡಿರೋದು, ನಾನು ಇವಾಗ ಊರು ಬಿಟ್ಟು ಆಚೆ ಬಂದಿದ್ದೀನಿ, ನಾನು ಊರು ಬಿಟ್ಟು ಆಚೆ ಇರೋಕ್ಕೆ ನಾನು ನಿನ್ನ ಹತ್ರ ಪ್ರಮಾಣ ಮಾಡಿದ್ದು ಅಜ್ಞಾತವಾಸಕ್ಕೋ ವನವಾಸಕ್ಕೋ ಹೋಗ್ತೀನಿ ಅಂತ
ಅಂತ ಹೇಳ್ತಾನೆ. ಆಗ ಅವನು, ಅಲ್ಲ ಕಣ್ಲಾ, ನೀನು ಪ್ರಮಾಣ ಮಾಡಿಲ್ಲ ಅಂದರೂ ಮಾಡಬಾರ್ದು ಕೆಲಸ ಮಾಡಿ ಸಿಗಾಕೊಂಡಿದ್ಯಾ, ಇನ್ನೇನು ಮಾಡ್ತೀಯಾ, ಊರು ಬಿಡಲೇಬೇಕಾಗಿದ್ದ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಆಗ ಅವನು, ಇಲ್ಲ ನಾನು ಊರಿಗೆ ವಾಪಸ್ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಈಶ್ವರಿ, ಏನೆಲ್ಲ ಹೇಳ್ತಾ ಇದೆಯಾ ನೀನು, ಇನ್ನು ನೀನು ಕಂಟ್ಕ ಕಳ್ದಿಲ್ಲ ಕಣ್ಲಾ, ಎಲ್ಲ ನನ್ನ ಕೈಗೆ ಹಿಡ್ತಾ ಸಿಗಲಿ, ಆಮೇಲೆ ನಾನೇ ನಿನ್ನನ್ನು ಕರ್ಸ್ಕೊತೀನಿ, ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲೇ ಬಿದ್ದಿರಲ್ಲ ಅಂತ ಹೇಳ್ತಾಳೆ. ಆಗ ಸುಭಾಷ್ ಹೇಳ್ತಾ ಇದ್ದಾನೆ, ಏನವ್ವ ಎಲ್ಲ ನಮ್ಗೆ ಇವಾಗ ನನ್ನ ಹಿಡ್ತಕ್ಕೆ ಸಿಕ್ಕೈತೆವ್ವ, ಆ 3 ಅಡಿ ಜುಟ್ಟನ್ನ ಇಟ್ಕೊಂಡು ಮೇಲೆ ಅಳ್ಳಾಡಿಸ್ಬಿಡ್ತೀನಿ, ಆ ಚೆಲುವನ್ನ ಇಟ್ಕೊಂಡು ಶಿವರಾಮೇಗೌಡರು ಸಹ ನಾನು ಸುಮ್ಮನೆ ಬಿಡಲ್ಲ, ಶಿವರಾಮೇಗೌಡರು ಹಾಳು ಮಾಡೋ ತನಕ ನಾನು ಬಿಡಲ್ಲ. ಆ ಚೆಲುವ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿದ್ದಾನಲ್ಲ, ಅದನ್ನೆಲ್ಲ ಇಟ್ಕೊಂಡು ಶಿವರಾಮೇಗೌಡರು ಈಗ ವಿದ್ಯೆನ ಏನು ದ್ವೇಷ ಮಾಡ್ತಾವ್ರೆ, ಅದಕ್ಕಿಂತ ಜಾಸ್ತಿ ದ್ವೇಷ ಮಾಡಬೇಕು, ಆ ಥರ ಎತ್ಕಡ್ತೀನಿ, ನೋಡ್ತಾ ಇರು, ನಾನು ಅದಕ್ಕೆ ವಾಪಸ್ ಊರಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನೀನು ಸುಮ್ಮನೆ ಇರು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಮತ್ತೆ ಇಲ್ಲಿ ಶಿವರಾಮೇಗೌಡರು ಕೂತಿರ್ತಾರೆ. ಅಲ್ಲಿಗೆ ಮೋಹನ ಮಜ್ಜಿಗೆ ತಂದು ಕೊಡ್ತಾಳೆ. ಅದೇ ಸಮಯಕ್ಕೆ ಭದ್ರಾ ಕೂಡ ಬರ್ತಾನೆ. ಮಗ ಭದ್ರಾ ಬಾರಪ್ಪ ಅಂತ ಕರೀತಾರೆ. ಭದ್ರಾ ಬಂದುಬಿಟ್ಟು ಅವನ ಜೊತೆ ಇನ್ನೊಬ್ಬನ ಕರ್ಕೊಂಡು ಬಂದಿರ್ತಾನೆ. ಆಗ ಶಿವರಾಮೇಗೌಡರು, ಮಗ ಭದ್ರಾ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತಾರೆ. ಆಗ ಭದ್ರಾ ಹೇಳ್ತಾ ಇದ್ದಾನೆ, ಅಪ್ಪ ಇವನು ನನ್ನ ಚಿಕ್ಕ ವಯಸ್ಸಿನ ಗೆಳೆಯ ಅಪ್ಪ, ಇವನ ಹೆಸರು ರಾಕೇಶ ಅಂತ, ತುಂಬ ಒಳ್ಳೆ ಹುಡುಗ ಅಪ್ಪ ಇವನು, ಅದೇ ನೀವು ಡ್ರೈವರ್ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕರ್ಕೊಂಬಂದೆ ಅಪ್ಪ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಓಹೋ ತುಂಬ ಚಿಕ್ಕ ಗೆಳೆಯ ಅಂತಂದರೆ ಯಾರಿರ್ಬೋದು ಇವನು, ನಮ್ಮ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಂದಪ್ಪ ಅವ್ರ ಮಗನಾ ಅಂತ ಹೇಳ್ತಾರೆ. ಆಗ ಹೌದಪ್ಪ ಅವ್ರ ಮಗನೇ ಅಂತ ಹೇಳ್ತಾರೆ. ಆಗ ಮೋಹನ, ಅಯ್ಯೋ ಗುರ್ತೇ ಸಿಗ್ದಂಗೆ ಆಗೋಗಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಅದಾದ ನಂತರ, ಓಹೋ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು, ನನ್ನ ಮಗ ಚಿತ್ರ ವಿನಂತಿ ಎಲ್ಲ ಜೊತೆನಲ್ಲಿ ಆಡ್ತಾ ಇದ್ದಿದ್ದು, ಈಗ ನೋಡಿದ್ರೆ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ, ಸರಿ ಸರಿ ಅಂದಾಗ ಇವಾಗ ಬೆಂಗಳೂರಲ್ಲಿ ಇದ್ದಿದ್ದಪ್ಪ ಅಂತ ಕೇಳ್ತಾರೆ. ಅಪ್ಪ ಜೊತೆ ನಾವು ಅಪ್ಪ ಬೆಂಗಳೂರು ಕೆಲಸಕ್ಕೆ ಸೇರಿಕೊಂಡ್ರು ಅಂತ ಅಲ್ಲೇ ಇದ್ವಿ, ಈಗ ಅಪ್ಪ ತೀರೋದ್ಮೇಲೆ ಅವ್ವ ಊರಲ್ಲೇ ಏನಾರ ಮಾಡ್ಕೊಂಡಿರೋಣ ನಡಿ ಮಗ ಅಂದ್ಬಿಟ್ಟು ಊರಿಗೆ ಕರ್ಕೊಂಬಂದರು, ಹಂಗಾಗಿ ನಾನು ಊರಿಗೆ ಬಂದೆ, ಇಲ್ಲಿ ಏನಾರ ಕೆಲಸ ಹುಡ್ಕೋಣ ಅಂತ ಹುಡುಕ್ತಿದ್ದೆ, ಚಿಕ್ಕಗೌಡರು ನಮ್ಮನೆ ಡ್ರೈವರ್ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಆಗ ಭದ್ರಾ, ಚಿಕ್ಕಗೌಡರು ಇದೆಲ್ಲ ಏನಿಲ್ಲ, ನಾನು ನಿನಗೆ ಸ್ನೇಹಿತರಲ್ರಲ್ಲ ಅಂತ ಹೇಳ್ತಾನೆ. ಆಗ ಆದ್ರೂ ಅವಾಗ ಸ್ನೇಹಿತರು, ಅವಾಗ ಕರೆದಂಗೆ ನಾನು ಇವಾಗ ಕರೆಯೋಕ್ಕಾಗತ್ತಾ, ನಿಮ್ಮ ಇದು ಎಲ್ಲಿದೆ ನಾನೆಲ್ಲಿದ್ದೀನಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಬೆಲೆ ಕೊಡಬೇಕಾಗಿರೋದು ಮರ್ಯಾದೆ ಕೊಡಬೇಕಾಗಿರೋದು ಆಸ್ತಿ ಅಂತಸ್ತುಗಲ್ಲ, ವ್ಯಕ್ತಿತ್ವಕ್ಕೆ ಆಯಿತಾ, ಅಂದಾಗೆ ನಿನಗೇನೇ ತೊಂದರೆ ಇದ್ರೂ ನಮ್ಮ ಹತ್ರ ಡೈರೆಕ್ಟಾಗಿ ಹೇಳ್ಕೊ, ಅದು ಬಿಟ್ಟು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಸಚಿವ ಇಲ್ಲಿ ನಮ್ಮ ಮನೆಯಲ್ಲಿ ನನ್ನ PA ನನ್ನ ಡ್ರೈವರ್ನ ಬಿಟ್ಟು ಯಾಕೆ ಅವ್ರನ್ನ ಕಣ್ ತಪ್ಪಿಸಿ ಬೇರೆ ಯಾವ ಮಾತನ್ನೂ ನಾವು ಮಾತಾಡೋಕ್ಕಾಗಲ್ಲ, ನಿನ್ನ ಬಾಯಿ ಕೈ ಶುದ್ಧವಾಗಿರಬೇಕು, ಆಚೆ ಕಡೆ ನಮ್ಮ ಮನೆ ಮಾತಾಡಿರೋ ವಿಷಯ ಒಂದು ಚೂರು ಲೀಕ್ ಆಗಬಾರ್ದು, ಆ ಥರ ಇರಬೇಕು, ಅರ್ಥ ಆಯ್ತಪ್ಪ ಅಂತಾರೆ. ಸರಿ ಅರ್ಥ ಆಯಿತು ಗೌಡ್ರೆ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ ಅಂತ ಹೇಳ್ತಾನೆ ರಾಕೇಶು. ಅದಾದಮೇಲೆ ಸರಿ ಭದ್ರಾ ಇನ್ನೇನಿದೆ ಹೇಳ್ಬಿಟ್ಟು ಅವ್ನು ಡ್ರೈವಿಂಗ್ ಕೆಲಸ ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಡ್ರೈವಿಂಗ್ ಕೆಲಸ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ವಿದ್ಯಾ ಮನೆಗೆ ಲಾಯರ್ ಬರ್ತಾರೆ. ಲಾಯರ್ ಬಂದಾಗ ರತ್ನ ಅವರು ಒಳಗಡೆ ಬಂದು ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಬರ್ತಾಳೆ. ಆಗ ಅವ್ರು ಕೇಳ್ತಾ ಇದ್ದಾರೆ ಲಾಯರು, ನೋಡಿ ನಾನು ಯಮುನಾ ಫ್ರೆಂಡು, ಯಮುನಾ ನನ್ನ ಜೂನಿಯರು, ಯಮುನಾ ನಿಮ್ಮ ಕೇಸ್ ಬಗ್ಗೆ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದಾಳೆ, ಇನ್ನು ಮುಂದೆ ನಿಮ್ಮ ಕೇಸ್ನ ನಾನು ಹ್ಯಾಂಡಲ್ ಮಾಡೋದು ನಾನೇನೆ. ಅಂದಾಗೆ ನೀವು ಇವಾಗ ಒಂದು ವಿಷಯ ಕೇಳ್ಪಟ್ಟೆ ವಿದ್ಯಾ, ನೀವು ಡಿವೋರ್ಸ್ ನಿಮ್ಮ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆ ಅಂತ ಕೇಳ್ಪಟ್ಟೆ, ನಿಜಾನಾ ಅಂತ ಕೇಳ್ತಾರೆ. ಆಗ ಅವ್ರಮ್ಮ ಇದ್ದವ್ರು ರತ್ನವರು, ಹೌದು ಲಾಯರಮ್ಮ, ಅವ್ರಿಗೆ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳ್ತಾರೆ. ಆಗ ಅವ್ರು ಲಾಯರ್ ಹೇಳ್ತಾರೆ, ಇನ್ನೂ ಒಳ್ಳೆಯದೇ ಆಯಿತು, ಕೇಸು ನಮ್ಮ ಪರವಾಗಿ ಆಗುತ್ತೆ, ನಿಮ್ಮ ಮಾತು ಇಲ್ಲಿ ಕೋರ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕೇಸು ನಮ್ಮ ಪರವಾಗಿ ಆಗುತ್ತೆ, ಇವಾಗ ನೀವು ಒಬ್ಬರಲ್ಲ ಇಬ್ಬರಲ್ವಾ, ನಮ್ಮ ಪರವಾಗಿ ಆಗೋ ಚಾನ್ಸಸ್ ಎಲ್ಲ ಇದೆ. ಅಂದಾಗೆ ಅವ್ರು ಕಳಿಸಿರೋ ಡೈವರ್ಸ್ ನೋಟಿಸ್ನ ನಾನು ನೋಡಿದೆ, ಭದ್ರಾ ಅವ್ರ ಮನೆಯದು, ಅಲ್ಲಿ ಏನಂತ ಇದೆ ಅಂತಂದರೆ ಮ್ಯೂಚುವಲ್ ಡಿವೋರ್ಸ್ಗೆ ನಮ್ಮಿಬ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳಿ ನೋಟಿಸ್ನ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಅವರಮ್ಮ ಮ್ಯೂಚುವಲ್ ಅಂದರೆ ಏನು ಅಂತ ಕೇಳ್ತಾಳೆ. ಆಗ ಲಾಯರ್ ಹೇಳ್ತಾ ಇದ್ದಾರೆ, ಮ್ಯೂಚುವಲ್ ಡಿವೋರ್ಸ್ ಅಂತಂದರೆ ಇಬ್ಬರು ಕೂಡ ಒಪ್ಪಿ ಮಾತುಗೀತು ಮಾತಾಡಿಕೊಂಡು ಡಿವೋರ್ಸ್ ತೊಗೊತಾ ಇದ್ವಿ, ಇಬ್ರಿಗೂ ಇಷ್ಟ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ವಿದ್ಯಾ, ಇಲ್ಲ ನನಗೆ ಡಿವೋರ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಲಾಯರ್ ಹೇಳ್ತಾ ಇದ್ದಾರೆ, ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಂತ ಹೇಳ್ತಾರೆ, ನೀವು ಅವ್ರ ಜೊತೆ ಬದುಕ್ತೀರಾ ಅಂತ ಹೇಳ್ತಾರೆ. ಆಗ ಅವಳು, ನನಗೆ ಅವ್ರ ಜೊತೆ ಬದುಕೋದಕ್ಕೂ ಇಷ್ಟ ಇಲ್ಲ, ಆದರೆ ನಾನು ಡಿವೋರ್ಸು ತೊಗೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಜೊತೆ ಬದುಕಲ್ಲ ಅಂತಂದಮೇಲೆ ನೀವೇನಾದರೂ ಅವರಿಂದ ಆಸ್ತಿ ಗೀಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಇಲ್ಲ, ನಾನು ಅವರಿಂದ ಒಂದು ನಯಾ ಪೈಸನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ನನಗೆ ಅವ್ರ ಜೊತೆ ಬದುಕೋಕೆ ಇಷ್ಟ ಇಲ್ಲ, ಡೈವರ್ಸು ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಮತ್ತು ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ ಅಂತ ನಾವು ಯಾವುದಾದ್ರೂ ಒಂದು ರೀಸನ್ ಹಾಕಿನೇ ಕಳಿಸ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ರೀಸನ್ ಬೇರೆ ಏನೂ ಇಲ್ಲ, ನನ್ನ ಹೊಟ್ಟೆಲಿರೋ ನನ್ನ ಮಗು ಬಂದಮೇಲೆ ನನ್ನ ಈ
ನನ್ನ ಅಪ್ಪ ಯಾರು ಅಂತ ಕೇಳಿದಾಗ ನಾನು ಹೇಳ್ಕೊಳಕ್ಕಾದ್ರೂ ಇವರು ಅಂತ ಇರಬೇಕಲ್ವ. ಅದಲ್ಲದೆ ನಾನು ನನಗೆ ಹುಟ್ಟೇ ಇಲ್ಲ ಈ ಮಗು ಅಂತ ಕಳಂಕ ಮಾಡಿ ಒಡಿಸಿ ಹೋಗಿರೋರು. ಇವಾಗ ಅವ್ರು ತಲೆ ತೊಳ್ಕೊಬೇಕು ಅಂತ ಇದ್ದಾರೆ. ಇದಕ್ಕೆ ನಾನು ಒಪ್ಪಿಗೆ ಕೊಟ್ಬಿಟ್ಟು ನನ್ನದೇ ತಪ್ಪು ಅಂತ ಆಗುತ್ತೆ. ನಾನು ಅದಕ್ಕೋಸ್ಕರ ಈ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇಲ್ಲ. ಹಂಗೆ ನೋಟಿಸಲ್ಲಿ ಅಂಡರ್ಲೈನ್ ಮಾಡಿ ಕಳಿಸಿ ಮೇಡಮ್, ಈ ವಿದ್ಯಾಗೆ ನಯಾ ಪೈಸನೂ ನಿಮ್ಮಿಂದ ಬೇಡ, ಡಿವೋರ್ಸ್ ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅದೇ ಥರ ಲಾಯರು ಇಲ್ಲಿ ಡಿವೋರ್ಸ್ ನೋಟಿಸ್ನ ಕಳಿಸಿದ್ದಾರೆ. ಶಿವರಾಮೇಗೌಡರ ಮನೆಗೆ ಲಾಯರ್ ಬಂದಿದ್ದಾರೆ, ಅವ್ರ ಪರವಾಗಿರೋ ಲಾಯರು. ನಿಮ್ಗೊಂದು ನೋಟಿಸ್ ಬಂದಿದೆ, ಏನಂತಂದರೆ ಅವ್ರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ವಂತೆ, ಒಟ್ಟಿಗೆ ಬಾಳೋದಕ್ಕೆ ಇಷ್ಟ ಇದೆಯಾ ಅಂತ ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಸಾವಿತ್ರಿ ಹೇಳ್ತಿದ್ದಾಳೆ, ಓಹೋ ಹಂಗಾರೆ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಳಿಸಿದ್ದಾಳೆ ಅನ್ಸುತ್ತೆ ಅಣ್ಣ ಅಂತ ಹೇಳ್ತಾಳೆ. ಆಗ ಅಲ್ಲಿ ಲಾಯರ್ ನೆಕ್ಸ್ಟ್ ಓದ್ತಾರೆ, ನನಗೆ ಒಂದು ನಯಾ ಪೈಸನು ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಗೌಡ್ರೆ ಅಂತ ಹೇಳ್ತಾರೆ. ಇದಿಷ್ಟು ಬಂದು ಬುಧವಾರ ಸಂಚಿಕೆಯ ಮುದ್ದು ಸೊಸೆ. ಗುರುವಾರ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.